ನಮಸ್ಕಾರ ಫ್ರೆಂಡ್ಸ್. ಅಡುಗೆ ಮನೆಯಿಂದ ನಮ್ಮ ಸೌಂದರ್ಯವನ್ನು ಹೇಗೆ ಹೆಚ್ಚು ಮಾಡಿಕೊಳ್ಬೇಕು ಅನ್ನೋದನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು ಬರೀ ಎರಡು. ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಮತ್ತು ಇನ್ನೊಂದು ವೈಲ್ಡ್ ಟರ್ಮರಿಕ್ ಅಂದರೆ ಕಸ್ತೂರಿ ಅರಿಶಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಈಗ ಮುಂದೆ ನಾನು ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಈ ಕಾಯನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಬಹಳ ನುಣ್ಣಗೆ ನಾವೀಗ ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಕೊಂಡಂತಹ ತೆಂಗಿನಕಾಯಿಯನ್ನು ನಾನೀಗ ದಪ್ಪ ತಳವಿರುವಂತಹ ಒಂದು ಬಾಣಲೆಯಲ್ಲಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ ಹಾಕ್ಕೊಂಡು ಅದನ್ನು ಸಣ್ಣ ಉರಿಯಲ್ಲಿ ನಾನು ಒಲೆ ಮೇಲಿಟ್ಟು ಅದನ್ನು ಕೈ ಆಡಿಸ್ತಾ ಇದ್ದೀನಿ. ಯಾಕೆಂತಂದರೆ ತಕ್ಷಣ ಅದು ಸೀದು ಹೋಗುವಂತಹ ಅವಕಾಶ ಇರುತ್ತೆ. ಹಾಗಾಗಿ ಅದನ್ನು ನಿಧಾನವಾಗಿ ನಾವು ಕೈ ಆಡಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಎಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಅಂತಂದರೆ ಅದರಲ್ಲಿರುವಂತಹ ನೀರಿನ ಅಂಶ ಹೋಗಬೇಕು, ಜೊತೆಗೆ ಅದೊಂದು ಸ್ವಲ್ಪ ಗಟ್ಟಿಯಾದಂಥ ಹದ ಬರಬೇಕು, ಮತ್ತು ಸುವಾಸನೆ ಕೂಡ ಅದು ನಮಗೆ ಬರುತ್ತೆ. ಈಗ ನಾನು ಕುದಿಸ್ಕೊಂಡಂತಹ ಒಂದು ತೆಂಗಿನಕಾಯಿ ಇದನ್ನು ಫ್ರೈ ಮಾಡ್ಕೊಂಡದನ್ನು ಅದಕ್ಕೆ 1 ಸ್ಪೂನ್ ವೈಲ್ಡ್ ಟರ್ಮರಿಕ್ ಅಥವಾ ಕಸ್ತೂರಿ ಅರಿಶಿನ ಹಾಕಿ ನಾನೀಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು ಸ್ವಲ್ಪನೂ ಗಂಟುಗಳಿಲ್ಲದೆ ಇರೋ ಹಾಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ಕೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ, ಅದೇ ಚೆನ್ನಾಗಿ ಒಂದು ಪೇಸ್ಟ್ ಥರ ಅದು ಆಗುತ್ತೆ. ಈ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಹತ್ತಿರ ಇಟ್ಕೋಬೇಕು. ಆ ಪಾತ್ರೆಯಲ್ಲಿ ನೀರನ್ನು ತೊಗೊಂಡು ನಾವು ಒಂದು ಕೈಯನ್ನು ಒದ್ದೆ ಮಾಡಿಕೊಂಡು ಈ ಮಿಶ್ರಣವನ್ನು ನಮ್ಮ ಕೈ ಮೇಲೆ ಹಾಕ್ಕೊಂಡು ನಾವು ನಿಧಾನವಾಗಿ ನಾವು ಅದನ್ನು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ತಾ ಹೋಗಬೇಕು. ಆ ಮಸಾಜ್ ಮಾಡ್ತಾ ಹೋದಾಗ ನಮಗೆ ಕೈನಲ್ಲಿ ಯಾವಾಗಲೂ ಸೇರ್ಕೊಂಡಂತಹ ಒಂದು ಕಪ್ಪು ಕಲೆ ಇರ್ಬೋದು ಅಥವಾ ಕೂದಲಂಶ ಇರ್ಬೋದು, ಏನಾದರೂ ಇರ್ಬೋದು, ಅದೆಲ್ಲನೂ ಕೂಡ ಕ್ರಮೇಣ ಆ ಅರಿಶಿಣದ ಪುಡಿಯ ಜೊತೆಗೆ ನಮ್ಮ ಕೈಯಿಂದ ಅದು ಉದುರೋಗುತ್ತೆ. ಮತ್ತು ಕೈಗೂ ಕೂಡ ಒಂದು ಸ್ವಲ್ಪ ಒಳ್ಳೆಯ ಬಣ್ಣ ಬರುತ್ತೆ. ಅಲ್ಲಿ ನಿಧಾನಕ್ಕೆ ಮಾಡ್ತಾ ಆ ಒಂದು ಫಲಿತಾಂಶ ನಮಗೆ ಗೊತ್ತಾಗುತ್ತೆ. ಮತ್ತು ಆ ಅರಿಶಿನ ಉಜ್ತಾ ಹೋಗೋದ್ರಿಂದ ಮೈಯಲ್ಲಿರುವಂತಹ ಒಂದು ಸಣ್ಣ ರೋಮಗಳು ಹೋಗೋದಲ್ಲದೆ ಆ ಸುಕ್ಕು ನೆರಿಗೆಗಳು ಕೂಡ ಕ್ರಮೇಣ ಅದು ಮಾಯವಾಗ್ತಾ ಹೋಗುತ್ತೆ. ಇದು ನಮ್ಮ ತಾಯಿ ನಮ್ಮ ಬಾಣಂತಿತನದಲ್ಲಿ ಮಾಡ್ತಾಯಿದ್ದ ಜ್ಞಾಪಕ ನಮಗೆ ತುಂಬ ಚೆನ್ನಾಗಿದೆ. ಇಡೀ ಮೈಗೆಲ್ಲ ಈ ಒಂದು ಮಿಶ್ರಣವನ್ನು ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡಿಕೊಂಡು ಬಂದರೆ ಅದರಿಂದ ನಮಗೆ ಆಗ್ತಾಯಿದ್ದಂಥ ಒಂದು ಅನುಭವ ತುಂಬ ಆಹ್ಲಾದಕರವಾದಂತಹ ಒಂದು ಅನುಭವ ನಮಗೆ ಆಗ್ತಾಯಿತ್ತು. ಅದನ್ನು ಹಚ್ಕೊಂಡು ಸ್ನಾನ ಮಾಡಿದ್ಮೇಲೆ ನಾವು ಮತ್ತೆ ಸೋಪನ್ನು ಹಚ್ಚೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಈ ಕಸ್ತೂರಿ ಅರಿಶಿಣದ ಪರಿಮಳ ನಮ್ಮ ಬಾಡಿಲಿ ಉಳ್ಕೊಳ್ಳುತ್ತೆ, ಮತ್ತು ಅದರ ಒಂದು ಪ್ರಭಾವ ನಮ್ಮ ದೇಹದ ಮೇಲೆ ಇರುತ್ತೆ. ಜೊತೆಗೆ ಆ ತೆಂಗಿನಕಾಯಿಯಲ್ಲಿರುವಂತಹ ಎಣ್ಣಿನ ಅಂಶ ಕೂಡ ಒಂದು ಮಾಯ್ಶ್ಚರ್ ಥರ ನಮ್ಮ ಸ್ಕಿನ್ ಮೇಲೆ ಅದು ವರ್ಕ್ ಮಾಡುತ್ತೆ. ಈ ಥರ ನಾವು ನಿಧಾನವಾಗಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ತಾ ಹೋದಾಗ ಬಹಳ ಚೆನ್ನಾಗಿ ಒಂದು ಪ್ರಭಾವ ಬೀರುತ್ತೆ, ಮತ್ತು ಆ ಕೂದಲು ಎಲ್ಲ ಹೋಗುತ್ತೆ. ಈ ರೀತಿ ನಾವು ವಾರಕ್ಕೆ 2 ಸರಿ 3 ಸರಿ ಮಾಡ್ತಾ ಹೋಗಬೇಕು. ಒಂದೇ ದಿನದಲ್ಲಿ ನಾವು ಯಾವುದೇ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡೋದು ತಪ್ಪಾಗುತ್ತೆ. ನಾವು ವಾರಕ್ಕೆ 2 ಸರಿ 3 ಸರಿ ನಾವು ಮಾಡ್ತಾ ಹೋದಾಗ ನಮಗೆ ಅದರ ನಿಧಾನವಾಗಿ ನಮ್ಮ ಚರ್ಮದ ಮೇಲೆ ಅದು ಪ್ರಭಾವವನ್ನು ಬೀರುತ್ತೆ, ಮತ್ತು ನಾವು ನಿರೀಕ್ಷಿಸಿರುವಂತಹ ಒಂದು ಫಲಿತಾಂಶ ನಮಗೆ ಸಿಗ್ತಾ ಹೋಗುತ್ತೆ. ಇದನ್ನು ಮಾಡಿಟ್ಕೊಂಡು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ನಾವು ಅದನ್ನು ಸಂರಕ್ಷಣೆ ಮಾಡ್ಕೊಳ್ಬೋದು. ಸಂರಕ್ಷಣೆ ಮಾಡ್ಕೊಂಡು ನಂತರ ರೂಮಿನ ವಾತಾವರಣಕ್ಕೆ ಬಂದ ಮೇಲೆ ನಾವು ಈ ಥರ ಮಸಾಜನ್ನು ಮಾಡ್ಕೋಬೇಕು. ಈ ಮಸಾಜ್ ಮಾಡ್ಕೊಂಡಾದ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಸೋಪನ್ನು ಹಚ್ಚಬಾರ್ದು, ಯಾಕಂದರೆ ಅದರಲ್ಲೇ ಒಳ್ಳೆಯ ಗುಣಗಳು ಕೂಡ ನಮಗೆ ಇರುತ್ತೆ. ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದನ್ನು ಮಾಡಿಕೊಂಡು ಹಚ್ಕೊಂಡಾದಮೇಲೆ ನಿಮಗೆ ಯಾವ ರೀತಿ ಒಂದು ಇಷ್ಟ ಆಯಿತಾ ಅಥವಾ ಏನಾಯಿತು ಅದ್ರ ಬಗ್ಗೆ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಕಳಿಸಿ. ಇದರಿಂದ ತುಂಬ ಒಳ್ಳೆಯದಾಗುತ್ತೆ. ನಮಸ್ಕಾರ ಫ್ರೆಂಡ್ಸ್.